ನಮಸ್ಕಾರ ಸ್ನೇಹಿತರೆ. IPL ನಲ್ಲಿ ಹೊಸ ರೂಲ್ಸ್ ಬಂದ ತಕ್ಷಣ ರೋಹಿತ್ರ ಹಿಂದೆ ಬಿದ್ದ ಎಲ್ಲ 7 ತಂಡಗಳು ಶರ್ಮಾಗಾಗಿ ಸುರಿದರು ಕೋಟಿ ಕೋಟಿ ಹಣ ನೋಡಿ ಶಾಕ್ ಆದ ಮುಂಬೈ ಫ್ರಾಂಚೈಸಿ. ಹಾಗಾದರೆ ರೋಹಿತ್ ಶರ್ಮಾರವರು ಯಾವ ತಂಡಕ್ಕೆ ಹೋಗಲಿದ್ದಾರೆ ಎಂಬುದರ ಸಂಪೂರ್ಣ ಮಾಹಿತಿ ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದ್ದರಿಂದ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಬಂಧುಗಳೇ. ಮತ್ತು ನೀವು ಕೂಡ RCB ತಂಡದ ಅಭಿಮಾನಿಗಳಾಗಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಪ್ರಕಾರ IPL ನ 10 ತಂಡಗಳಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅನ್ನುವ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಹೌದು ಸ್ನೇಹಿತರೆ, IPL 2024ಕ್ಕೂ ಮುನ್ನ IPL ನಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ನಡೆದಿವೆ. ಇದ್ದಕ್ಕಿದ್ದಂತೆ ಹಾರ್ದಿಕ್ ರವರು ಮುಂಬೈ ತಂಡಕ್ಕೆ ಟ್ರೇಡ್ ಆದರು ಮತ್ತು ಹಾರ್ದಿಕ್ ಪಾಂಡ್ಯ ರವರು ರೋಹಿತ್ ಶರ್ಮಾ ರವರ ನಾಯಕತ್ವದ ಕೆಳಗೆ ಆಡುತ್ತಾರೆ ಎಂದು ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಮುಂಬೈ ಫ್ರಾಂಚೈಸಿಯಿಂದ ಡಿಸೆಂಬರ್ 15ರಂದು ಬಂದ ಮಾಹಿತಿಯು IPL ನಲ್ಲಿ ದೊಡ್ಡ ಸಂಚಲನವನ್ನ ಮೂಡಿಸಿತ್ತು ಮತ್ತು ರೋಹಿತ್ ಶರ್ಮಾ ರವರನ್ನ ಮುಂಬೈ ಇಂಡಿಯನ್ಸ್ ತಂಡವು ತನ್ನ ನಾಯಕತ್ವದಿಂದ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯ ರವರನ್ನ ಹೊಸ ಕ್ಯಾಪ್ಟನ್ ಆಗಿ ಘೋಷಿಸಿತು. ಸ್ನೇಹಿತರೆ, ಈ ರೀತಿಯ ದೊಡ್ಡ ನಿರ್ಧಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ರೋಹಿತ್ ರವರನ್ನ ಮುಂಬೈ ತಂಡ ಮೋಸ ಮಾಡಿದೆ ಎಂದು ಗಂಭೀರ ಆರೋಪಗಳನ್ನ ಮಾಡಲಾರಂಭಿಸಿದ್ರು ಅಭಿಮಾನಿಗಳು. ಇಷ್ಟೆಲ್ಲ ಆದ ಬಳಿಕ ರೋಹಿತ್ ಶರ್ಮಾ ರವರು ಏನು ಮಾಡಲಿದ್ದಾರೆ ಎನ್ನುವ ಪ್ರಶ್ನೆ ಎದ್ದಿತ್ತು. ಆದರೆ ಸ್ನೇಹಿತರೆ, IPL ನಿಯಂತ್ರಣ ಮಂಡಳಿಯು ಟ್ರೇಡ್ ವಿಂಡೋನ ದಿನಾಂಕವನ್ನ ಇದೀಗ ಮುಂದೂಡಿದೆ. ಈಗ ಡಿಸೆಂಬರ್ 20ರವರೆಗೆ IPL ಟ್ರೇಡ್ ವಿಂಡೋ ಓಪನ್ ಆಗಿರಲಿದೆ. ಇದೇ ಕಾರಣದಿಂದಾಗಿ IPL ನ 7 ತಂಡಗಳು ರೋಹಿತ್ ಶರ್ಮಾ ರವರ ಹಿಂದೆ ಬಿದ್ದಿದ್ದೇವೆ ಮತ್ತು ಅವರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ತಂಡಕ್ಕೆ ಬರುವಂತೆ ಮನವೊಲಿಸುತ್ತಿವೆ. ಅದೇ ರೀತಿ ರೋಹಿತ್ ಶರ್ಮಾ ಕೂಡ ಬೇರೆ ತಂಡಗಳಿಗೆ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಅದರಲ್ಲಿಯೂ ಶರ್ಮಾ ರವರು CSK ತಂಡ ಅಥವಾ ಗುಜರಾತ್ ತಂಡಕ್ಕೆ ಹೋಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಗುಜರಾತ್ ತಂಡವು ಓಪನ್ ಆಗಿ ನಮ್ಮ ತಂಡಕ್ಕೆ ಬನ್ನಿ, ಎಷ್ಟು ಹಣ ಬೇಕಾದರೂ ಕೊಡುತ್ತೇವೆ ಎಂದು ಹೇಳಿವೆ. ಸ್ನೇಹಿತರೆ, ಇನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ರೋಹಿತ್ ರವರನ್ನ ಹಾರ್ದಿಕ್ ರವರ ಕೆಳಗೆ ಆಡುವ ಬದಲು ನೀವು ಬೇರೆ ತಂಡಕ್ಕೆ ಹೋಗಿ ಎಂದು ಒತ್ತಾಯ ಮಾಡಿದ್ದಾರೆ. ಸ್ನೇಹಿತರೆ, ಅಲ್ಲದೆ CSK ಫ್ರಾಂಚೈಸಿಯು ಮೊನ್ನೆ ರೋಹಿತ್ ಶರ್ಮಾ ರವರ ನಾಯಕತ್ವದ ಜರ್ನಿಯ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿತ್ತು. ಈ ಪೋಸ್ಟ್ ನ ಕೆಳಗೆ ರೋಹಿತ್ ರವರ ಪತ್ನಿ ರಿತಿಕಾ ಸೇಠ್ಜಿ ರವರು ಯೆಲ್ಲೋ ಹಾರ್ಟ್ ನ ಎಮೋಜಿಯನ್ನ ಕಾಮೆಂಟ್ ಮಾಡಿದರು. ಈ ಮೂಲಕ ರೋಹಿತ್ ರವರು IPL ನಲ್ಲಿ CSK ತಂಡಕ್ಕೆ ಟ್ರೇಡ್ ಆಗಲಿದ್ದಾರಾ ಅನ್ನುವ ಅನುಮಾನವೊಂದು ಮೂಡಿದೆ ಅಂತ ಹೇಳಬಹುದು ಬಂಧುಗಳೇ. ಅಲ್ಲದೆ ಡೆಲ್ಲಿ ಕ್ಯಾಪಿಟಲ್ಸ್, ಗುಜರಾತ್ ಟೈಟಾನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ರೋಹಿತ್ ಶರ್ಮಾ ರವರ ಜೊತೆ ಟ್ರೇಡ್ ಕುರಿತು ಮಾತುಗಳನ್ನ ನಡೆಸಿವೆ. ಆದರೆ ಈ ಎಲ್ಲ ಮಾತುಕತೆಗೆ ರೋಹಿತ್ ಶರ್ಮಾ ರವರು ಒಪ್ಪಿಗೆ ನೀಡಿಲ್ಲ ಎಂದು ವರದಿಯಾಗಿದೆ. ಸ್ನೇಹಿತರೆ, ಒಟ್ಟಿನಲ್ಲಿ ಈಗ ಹಾರ್ದಿಕ್ ಪಾಂಡ್ಯ ರವರಿಗೆ ನಾಯಕತ್ವ ಕೊಟ್ಟಿರುವ ಕುರಿತು ಸಿಡಿಮಿಡಿಗೊಂಡಿರುವ ರೋಹಿತ್ ರವರು ಯಾವ ತಂಡಕ್ಕೆ ಹೋಗಬೇಕು ಎನ್ನುವ ಪೇಚಿಗೆ ಸಿಲುಕಿಕೊಂಡಿದ್ದಾರೆ ಬಂಧುಗಳೇ. ಸ್ನೇಹಿತರೆ, ನಿಮ್ಗೆ ಅನಿಸುತ್ತೆ ರೋಹಿತ್ ಶರ್ಮಾ ರವರು ಮುಂಬೈ ತಂಡವನ್ನ ಬಿಟ್ಟು ಬೇರೆ ತಂಡಗಳಿಗೆ ಹೋಗಬೇಕು ಅಥವಾ ಬೇಡವೋ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಮೆಂಟ್, ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ.